ಪ್ರತಿ ಬಜೆಟ್ ಅಂತ ಅಂದ್ರೆ ಅದು ರಾಜ್ಯದ ಬಜೆಟ್ ಆಗಲಿ ಕೇಂದ್ರದ ಬಜೆಟ್ ಆಗಲಿ ರೈತರ ನಿರೀಕ್ಷೆಗಳು ಬಹಳ ಇರುತ್ತೆ. ಅದರಲ್ಲೂ ನಮ್ಮ ರಾಜ್ಯದ ರೈತರು ವಿಚಾರವಾಗಿ ಈ ಬಾರಿ ಬಂದ್ರೆ ಬಹಳ ಬರದಿಂದ ಬೇಸತ್ತಿರುವಂತಹ ಸಂದರ್ಭ ಒಂದು. ಎರಡನೇದಾಗಿ ರಸಗೊಬ್ಬರದ ಬೆಲೆ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ಸಹಜವಾಗಿ ಅವರು ಸಂಕಷ್ಟದಲ್ಲಿರುವಂತಹ ಸಂದರ್ಭ. ಹೀಗಾಗಿ ಕೇಂದ್ರದ ಕಡೆಯಿಂದ ಅವ್ರು ಏನ್ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಬಹಳಷ್ಟು ಮಂದಿ ರೈತರು ಟಿವಿ9 ಜೊತೆಗೆ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಅವ್ರು ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ನಾವು ರೈತರಾಗಿ ಏನು ನಿರೀಕ್ಷೆ ಇದೆ, ರೈತ ಸಂಘದಿಂದ ಏನು ನಿರೀಕ್ಷೆ ಇದೆ ಅಂತಂದರೆ ನೋಡಿ, ಇನ್ನೂ ತನಕ ಸ್ವಾಮಿನಾಥನ್ ಆಯೋಗದ ವರದಿಯನ್ನು ಜಾರಿಗೆ ಆಗಲೇ ಇಲ್ಲ. ರೈತರು ಬೆಳೆದಂಥ ಬೆಳೆಗಳಿಗೆ ಯೋಗ್ಯ ಬೆಲೆಯನ್ನು ಕೊಡುವಂಥ ಯಾವುದೇ ಆಯಾಮಗಳನ್ನು ಮಾಡಲೇ ಇಲ್ಲ. ಆದ್ದರಿಂದ ರೈತರು ಬೆಳೆದಂಥ ಬೆಳೆಗೆ ಮತ್ತು ಅವನ ಮೆಹನತ್ತಿಗೆ, ಅವನ ಶ್ರಮಕ್ಕೆ ಯೋಗ್ಯ ಬೆಲೆಯನ್ನು ಕೊಡುವಂಥದ್ದು ಸ್ವಾಮಿನಾಥನ್ ಆಯೋಗದ ವರದಿಯಲ್ಲಿ ಏನಿದೆಯಲ್ಲ ಅದನ್ನು ಆಗಬೇಕು. ಮತ್ತು ಈ ತನಕ ಸ್ವಾತಂತ್ರ್ಯ ಆದ ನಂತರದಿಂದ ಇಲ್ಲಿ ತನಕ ಯಾವುದೇ ರೀತಿಯಂಥ ಈ ಪ್ರಕ್ರಿಯೆ ಇಲ್ಲದೇ ಇರೋದ್ರಿಂದ ನಾವು ಈ ದೇಶದ ಗೌರವಾನ್ವಿತ ಪ್ರಜೆಗಳು ರೈತರು. ಆದ್ದರಿಂದ ನಮ್ಮ ಸಂಪೂರ್ಣ ಸಾಲವನ್ನು ರೈತರದನ್ನು ಒಂದು ಸಾರಿನಾದರೂ ಮನ್ನಾ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ, ಮಾನ್ಯ ಹಣಕಾಸು ಮಂತ್ರಿಯವರಿಗೆ ಆಗ್ರಹ ಮಾಡ್ತಾ ಇದ್ದೇನೆ ರೈತ ಸಂಘದಿಂದ. ಚಿತ್ರದುರ್ಗ ಜಿಲ್ಲೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಬರನಾಡು ಜಿಲ್ಲೆ, ಈ ಜಿಲ್ಲೆಗೆ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆಯನ್ನಾಗಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿ 5300 ಕೋಟಿಗಳನ್ನು ಅಮೌಂಟನ್ನು ಘೋಷಣೆ ಮಾಡಿತ್ತು. ಇದುವರೆಗೂ ನಯಾಪೈಸೆ ಬಿಡುಗಡೆ ಆಗಿಲ್ಲ. ಏನು ಈಗ 5300 ಕೋಟಿ ಶೀಘ್ರವಾಗಿ ಬಿಡುಗಡೆ ಮಾಡಿ ಇನ್ನು ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅಂತಂದೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿ, ಚಿತ್ರದುರ್ಗ ಜಿಲ್ಲೆ ಸತತವಾಗಿ ಬರಗಾಲ ಇರೋದರಿಂದ ಭದ್ರಾ ಮೇಲ್ದಂಡೆ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಜನಗೆ ಎಲ್ಲ ರೈತರಿಗೆ ನೀರಿನ ವ್ಯವಸ್ಥೆ ಮಾಡಬೇಕಂತಂದೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಿದ್ದಾರೆ. ಏನಿವತ್ತು ಪ್ರತಿನಿತ್ಯ ಬೆಲೆ ಏರಿಕೆ ಆಗುತ್ತೆ, ಇದು ದಲ್ಲಾಳರ ಒಂದು ವ್ಯವಸ್ಥಿತ ಸಂಚು. ರೇಟ್ ಕಡಿಮೆ ಇದ್ದಾಗ ಒಂದು ಕಡೆ ದಾಸ್ತಾನು ಮಾಡಿ ಕೃತಕ ಅಭಾವ ಸೃಷ್ಟಿ ಅವ್ರು ಮಾಡ್ತಾರೆ. ಇದಕ್ಕೆ ಕೇಂದ್ರ ಸರ್ಕಾರ ಒಂದು ಕಟ್ಟುನಿಟ್ಟಿನ ಒಂದು ನಿಯಮ ಜಾರಿ ತರಬೇಕು. ಇಲ್ಲ ಒಂದು ಮಸೂದೆ, ನಾಳೆ ಬಜೆಟಲ್ಲಿ ಒಂದು ಮಸೂದೆಗೆ ಒಂದು ಅಂಗೀಕಾರ ಕೊಟ್ಟರು ಒಳ್ಳೆಯದೇ. ಹಾಗಾದಾಗ ಮಾತ್ರ ಸಾಮಾನ್ಯ ಜನರಿಗೆ ಬೆಲೆ ಏರಿಕೆ ಬಿಸಿ ತಟ್ಟೋದಿಲ್ಲ. ಇಲ್ಲ ಅಂದರೆ ಇದು ಮಧ್ಯವರ್ತಿಗಳ ಪಾಲು ಸತತವಾಗಿ ಆಗ್ತಿರ್ತದೆ. ಇದು ಕೃತಕ ಅಭಾವ ಸೃಷ್ಟಿ ಮಾಡ್ತಾನೆ ಇರ್ತಾರೆ. ಫೆಬ್ರವರಿ 2ರಂದು ಏನು ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡುತ್ತದೆ, ಆ ಮಂಡನೆಯಲ್ಲಿ ಏನಪ್ಪ ಅಂದ್ರೆ ರೈತರಿಗಾಗಿ ಮಿನಿಮಮ್ ಸಪೋರ್ಟ್ ಪ್ರೈಸ್ MSP ದರ ಏನದ ಅದಕ್ಕೆ ಇನ್ನೊಂದಿಷ್ಟು ಹೆಚ್ಚಿಗೆ ಮಾಡಿ, ನಮ್ಮ ಭಾಗದಾಗ ಈಗ ಬರಗಾಲ ಇದ್ದ ಕಾರಣ ಏನಪ್ಪ ಅಂದ್ರೆ ರೈತರೇನು ಅಲ್ಪ ಸ್ವಲ್ಪ ಏನು ಬೆಳೆದಂಥ ಬೆಳೆಗೆ ವೈಜ್ಞಾನಿಕವಾದಂಥ ಬೆಲೆ ನಿಗದಿ ಮಾಡಿ 9000 ರೂಪಾಯಿ ತೊಗರಿ ಖರೀದಿ ಮಾಡುವಂಗ ಮತ್ತು 13000 ರೂಪಾಯಿ ಹತ್ತಿ ಖರೀದಿ ಮಾಡುವಂಗ, ಆ ರೀತಿ ಏನು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅವ ಅದರೊಳಗೆ ಬಜೆಟ್ನಲ್ಲಿ ಮಂಡನೆ ಮಾಡಿ ಏನಪ್ಪ ಅಂದ್ರೆ ರೈತರಿಗೆ ಒಂದು ಅನುಕೂಲತೆ ಮಾಡಿಕೊಡ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಕೇಂದ್ರ ಸರ್ಕಾರ ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊತಾ ಇದ್ದೆ. ಆಹಾರ ಧಾನ್ಯ ಬೆಳೆಗಳು ಏನಿದ್ದಾವೆ ಅದಕ್ಕೆ ಅತಿ ಹೆಚ್ಚು ಪ್ರೋತ್ಸಾಹಧನ. ಈಗ ಭತ್ತ ನೀವೇನೇ ಈಗ 2000 ರೂಪಾಯಿ ಕ್ವಿಂಟಾಲಿಗೆ ಮಾಡಿದರೂ ಕೂಡ 2200 ಮಾಡಿದರು, ನಮಗೆ ಒಂದು ಎಕರೆಗೆ 45,000ರಿಂದ 60,000 ರೂಪಾಯಿ ಖರ್ಚು ಬರ್ತಿದೆ. ಭತ್ತ ಆಗ್ತಾ ಇರೋದು ನೋಡಿದರೆ 30-35 ರೂಪಾಯಿದು ಆಗೋದಿಲ್ಲ. ಹಾಗಾಗಿ ನಾವು ಭತ್ತ ಬೆಳಿಬೇಕು, ಆಹಾರ ಧಾನ್ಯಗಳು ಬೆಳಿಬೇಕು ಅಂದರೆ ಪ್ರತಿ ಕ್ವಿಂಟಾಲಿಗೆ ಇಲ್ಲ ಪ್ರತಿ ಎಕರೆಗೆ 2000 ರೂಪಾಯಿ ಕೊಡಬೇಕು. ಇಲ್ಲ ಪ್ರತಿ ಎಕರೆಗೆ ಒಂದು 15,000ರಿಂದ 25,000 ರೂಪಾಯಿವರೆಗೂ ಪ್ರೋತ್ಸಾಹಧನ ಕೊಟ್ಟರೆ ಮಾತ್ರ ಇವತ್ತು ರೈತ ಬದುಕ್ತಾನೆ ಅನ್ನೋದು ಒಂದು ವಿಚಾರ ಸರ್. ನಾವು APMCಗೆ ಸಂಬಂಧಪಟ್ಟವರು ರೈತರ ಬಗ್ಗೆ ರೈತರಿಲ್ಲದೆ ನಾವಿಲ್ಲ. ರೈತರ ಹಿತದೃಷ್ಟಿಯಿಂದ ಅಥವಾ ರೈತರ ಆದಾಯನ ದ್ವಿಗುಣ ಮಾಡ್ತೀವಿ ಅನ್ನೋದಕ್ಕೇನಂತಂದ್ರೆ ರೈತರ ಉತ್ಪನ್ನಗಳ ಮೇಲೆ ಏನು ಈಗ ನಮ್ಮಲ್ಲಿ ಏನಂದ್ರೆ GST ಅದರಿ, ಅದನ್ನೇನಂದ್ರೆ ಸಾಧ್ಯ ಆದಷ್ಟು ಕಡಿಮೆ ಮಾಡಿ ಕೆಳ ಹಂತದ ತೆರಿಗೆ ಪದ್ಧತಿಗೆ ತರಬೇಕಂತ. ಸಂಪನ್ಮೂಲಗಳನ್ನು ಕ್ರೋಢೀಕರಿಸೋದಕ್ಕೆ ಏನಂದ್ರೆ ಸರ್ಕಾರ